ಹಾಯ್ ಫ್ರೆಂಡ್ಸ್, ಏನು ಹೇಳು, ಸ್ಟಾರ್ಟ್ ಮಾಡ್ತಿದ್ದಂಗೆ ರೋಡ್ ತೋರಿಸ್ತವ್ರೆ ಅಂತ ನೋಡ್ತಾ ಇದ್ದೀರಾ. ನಮ್ಮ ಪಯಣ ಇವಾಗ ಬಂದು ನಮ್ಮ ಊರ ಕಡೆಗೆ ನಡೀತಾ ಇದೆ. ತುಂಬ ದಿವಸನೇ ಆಗಿತ್ತು ಊರ ಕಡೆ ಹೋಗಿ, ಹಂಗಾಗಿ ಸ್ವಲ್ಪ ಫಂಕ್ಷನ್ ಇತ್ತು, ಜೊತೆಗೆ ದೇವ್ರ ದರ್ಶನ ಮಾಡಬೇಕಾಗಿತ್ತು. ಎರಡು ಕೆಲಸ ಆಗುತ್ತೆ ಅಂತೇಳಿ ಊರ ಕಡೆ ಹೊರಟಿದ್ದೀವಿ. ಇದು ನಮ್ಮೂರಲ್ಲಿರೋ ಉಡುಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ದೇವರಿಗೊಂದು ನಮಸ್ಕಾರ ಹೊಡೆದು ಅಲ್ಲಿಂದ ಮತ್ತೆ ನಮ್ಮ ಪಯಣ ಶುರು ಆಗಿದ್ದು ನಮ್ಮ ಬೆಟ್ಟದ ಕಡೆಗೆ. ಇದು ನಮ್ಮದು ದೊಡ್ಡ ಶೆಟ್ಟಿಕೆರೆ, ಜಡೆ ಮಾಯ್ಸಂದ ಹತ್ರ ದೊಡ್ಡ ಶೆಟ್ಟಿಕೆರೆ ಹತ್ರ ಇರೋದು ನಮ್ಮನೆ ದೇವಸ್ಥಾನ. ಇದು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಬೆಟ್ಟ ಹತ್ತೋದಿಗೆ ರಿಟ್ಲರಿ ತುಂಬ ಸ್ಟ್ರೆಸ್ ಆಗೋಯ್ತು. ಬಿಸಿಲು ಒಂದು ಕಡೆ, ಮಕ್ಕಳು ಒಂದು ಕಡೆ, ತುಂಬ ಹಿಂಸೆ ಆಗೋಯ್ತು ಫ್ರೆಂಡ್ಸ್. ಈ ಬಿಸಿಲಲ್ಲಿ ಬೆಟ್ಟ ಹತ್ತೋಷ್ಟೊತ್ತಿಗೆ ಹಂಗೋ ಹಿಂಗೋ ಮಾಡಿ ಕೊನೆಗೆ ಮೇಲೆ ಹತ್ತಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ನಿಮಗೂ ಸ್ವಲ್ಪ ಎಲ್ಲ ವ್ಯೂಸ್ ತೋರಿಸೋಣ. ನಮ್ಮ ಬೆಟ್ಟದಿಂದ ಈ ಥರ ಇರುತ್ತೆ ವ್ಯೂಸ್ ನೋಡೋಕ್ಕೆ. ಆಮೇಲೆ ಹೋಗಿ ಐನೋರು ಬಂದರು, ಕುಂಕುಮ ಎಲ್ಲ ಇಕ್ಕಿಸ್ಕೊಂಡು ಒಳಗೆ ದರ್ಶನ ಮಾಡಿಸಿ ಮಕ್ಕಳಿಗೆಲ್ಲ ಆಶೀರ್ವಾದ ತಗೊಂಡು ದೇವ್ರದ್ದು ಅಲ್ಲಿಂದ ಹೊರಗಡೆ ಬಂದು ನೆಕ್ಸ್ಟು ನೀವೇ ನೋಡ್ಬೋದು, ಇದು ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ಅಂದರೆ ಇವತ್ತು ಸಿಂಪಲ್ಲಾಗಿ ಅಲಂಕಾರ ಮಾಡಿದರು, ಅಂದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಎಲ್ಲ ಹಂಗೆ ಒಂದು ದಕ್ಷಿಣೆ ಹಾಕಿ ಎಲ್ಲ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಕೋರಿಕೆ ಎಲ್ಲ ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು. ಪ್ರಸಾದ ಈಸ್ಕೊಂಡು ಬಿಸಿಲಲ್ಲಿ ಬೆಟ್ಟ ಇಳಿಬೇಕು. ನೆಕ್ಸ್ಟು ಬೆಟ್ಟ ಇಳಿವಾಗ ನಮಗೆ ಒಂದು ಗಣೇಶ ದೇವಸ್ಥಾನ, ಭೂತಪ್ಪ, ಆಂಜನೇಯ ದೇವಸ್ಥಾನ ಸಿಗುತ್ತೆ. ಅದನ್ನು ನೋಡ್ಕೊಂಡು ಕೆಳಗೆ ಬಂದ್ವಿ. ಇಲ್ಲಿಂದ ಈಗ ನಮ್ಮ ಇಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇವಾಗ ಹಂಗೆ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ, ಅದಂತೂ ನಿಜ ನನಗಂತೂ ಅಷ್ಟಿಷ್ಟಲ್ಲ, ತುಂಬ ಇಷ್ಟ ಆಯಿತು. ಅದನ್ನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಪಕ್ಕದಲ್ಲೇ ಕೆರೆ ಇದೆ, ವ್ಯೂ ಮಾತ್ರ ಅಲ್ಟಿಯಾಗಿದೆ. ಕಾಣಿಸ್ತಿದ್ಯಾ ಕೆರೆ? ಕಾಣಿಸ್ತಿದ್ಯಾ? ಮಾತ್ರ ತುಂಬ ಚೆನ್ನಾಗಿದೆ, ವ್ಯೂ ಎಲ್ಲ ಸೂಪರ್ ಆಗಿದೆ. ಫಾಲೋ, ಲೈಕು, ಶೇರು, ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.